ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಪಾಯಿಂಟ್ಸ್ಗಳನ್ನು ಹೇಳ್ತೀನಿ. ಇವೇ ಪಾಯಿಂಟ್ಸ್ಗಳು ಜಗತ್ತಿನಲ್ಲಿದ್ದ 1% ಸಕ್ಸಸ್ಫುಲ್ ಜನರನ್ನ ಉಳಿದ 99% ಸಾಮಾನ್ಯ ಜನರಕ್ಕಿಂತ ಬೇರೆ ಮಾಡುತ್ತೆ. ಈ 5 ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ನೀವು ಅದನ್ನೆಲ್ಲ ಪಡಿಬಹುದು, ನೀವು ಪಡಿಬೇಕು ಅಂತ ಅಂದುಕೊಂಡಿದ್ದು. ಮತ್ತೆ ಉಳಿದ 99% ಸಾಮಾನ್ಯ ಜನರ ಗುಂಪಿನಿಂದ 1% ಸಕ್ಸಸ್ಫುಲ್ ಜನರ ಗುಂಪಿಗೆ ನೀವು ಸೇರ್ಕೋತೀರಾ. ಡೋಂಟ್ ವರಿ, ನಾನು ನಿಮಗೆ ಬೆಳಿಗ್ಗೆ ಬೇಗ ಎದ್ದೇಳಿ ಅಂತ ಹೇಳೋದಿಲ್ಲ. ಆದ್ರೆ ನಾವಿವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಯಾಕಂದ್ರೆ ಇದೇ ರೂಲ್ಸ್ ಗಳನ್ನ ಸಕ್ಸಸ್ಫುಲ್ ಜನ ಫಾಲೋ ಮಾಡ್ತಾರೆ ಮತ್ತೆ ಅವರನ್ನ ಪ್ರತಿದಿನ ಮೋಟಿವೇಟೆಡ್ ಆಗಿರಲು ಇವೇ ಪಾಯಿಂಟ್ಸ್ ಗಳು ಪ್ರೇರಣೆ ನೀಡುತ್ತೆ. ನೋಡಿ, ಸಕ್ಸಸ್ ಅನ್ನೋದು ಅವರವರ ಪ್ರಕಾರ ಅದು ಬೇರೆ ಬೇರೆ ಆಗಿರುತ್ತೆ. ಒಬ್ಬ ಸ್ಪೋರ್ಟ್ಸ್ ಮೆನ್ ಗೆ ಟ್ರೋಫಿ ಗೆಲ್ಲೋ ಕನಸಿರುತ್ತೆ, ಒಬ್ಬ ಏರೋನಾಟಿಕಲ್ ಇಂಜಿನಿಯರ್ ಗೆ ಇಸ್ರೋ ಅಥವಾ ನಾಸಾದಲ್ಲಿ ಕೆಲಸ ಮಾಡಬೇಕೆಂಬ ಕನಸಿರುತ್ತೆ, ಅದೇ ಒಬ್ಬ ಆಕ್ಟರ್ ಗೆ ಆಸ್ಕರ್ ಗೆಲ್ಲಬೇಕು ಎಂಬ ಕನಸಿರುತ್ತೆ. ಆದರೆ ನಮ್ಮ ದೇಶದ ಮ್ಯಾಕ್ಸಿಮಮ್ ಯುವಕರ ಪ್ರಕಾರ ಸಕ್ಸಸ್ ಅಂದ್ರೆ ಫ್ರೀಡಮ್, ವೆಲ್ತ್, ಹ್ಯಾಪಿನೆಸ್, ಸ್ಯಾಟಿಸ್ಫ್ಯಾಕ್ಷನ್, ಹೆಲ್ತ್, ಗುಡ್ ರಿಲೇಷನ್ ಮತ್ತೆ ಗುಡ್ ಲೈಫ್ ಆಗಿರುತ್ತೆ. ಒಂದ್ ವೇಳೆ ಈ ಎಲ್ಲ ಕನಸುಗಳನ್ನ ನಿಜ ಮಾಡಬೇಕು ಅನ್ನೋ ಆಸೆ ನಿಮಗೂ ಇದ್ರೆ 100% ಈ ವಿಡಿಯೋ ನಿಮಗಾಗಿಯೇ ಇರೋದು. ಅದಕ್ಕೆ ಈ ವಿಡಿಯೋ ಎಂಡ್ ವರೆಗೆ ನೋಡಿ. ಪಾಯಿಂಟ್ ನಂಬರ್ 1, ಕ್ಲಾರಿಟಿ. ನಿಮಗಿದು ಗೊತ್ತಾ? ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ಧೀರುಭಾಯ್ ಅಂಬಾನಿ, ಬಿಲ್ಲಿ ಗೇಟ್ಸ್, ಎಲಾನ್ ಮಸ್ಕ್, ಕ್ರಿಸ್ಟಿಯಾನೋ ರೊನಾಲ್ಡೋ, ಈ ಎಲ್ಲರಲ್ಲೂ ಯಾವ ವಿಷಯ ಕಾಮನ್ ಆಗಿತ್ತು ಗೊತ್ತಾ? ಇವರಿಗೆಲ್ಲ ಮೊದಲಿನಿಂದಲೇ ಗೊತ್ತಿತ್ತು ಮುಂದೆ ನಾ ಏನ್ ಆಗ್ಬೇಕು, ಮುಂದೆ ನಾ ಏನ್ ಮಾಡ್ಬೇಕು ಅನ್ನೋದು, ಇಲ್ಲ ಯಾವ ಕೆಲಸ ಮಾಡಿದ್ರೆ ನನಗೆ ಖುಷಿ ಸಿಗುತ್ತೆ ಅನ್ನೋ ವಿಷಯ ಅವರಿಗೆ ಗೊತ್ತಿತ್ತು. ಅದಕ್ಕೆ ನಿಮ್ಮ ಮೈಂಡ್ ನಲ್ಲಿ ಮತ್ತೆ ನಿಮ್ಮ ಲೈಫ್ ನಲ್ಲಿ ಕ್ಲಾರಿಟಿ ಇರಬೇಕು. ಮುಂದೆ ನಾ ಎಕ್ಸಾಕ್ಟ್ಲಿ ಏನ್ ಮಾಡ್ಬೇಕು ಅನ್ನೋದು 4 ಬೇರೆ ಬೇರೆ ವಿಷಯಗಳಲ್ಲ, ಬದಲಾಗಿ ಒಂದೇ ಪ್ರೊಫೆಷನ್ ಅಥವಾ ಫೀಲ್ಡ್ ಆಗಿರ್ಬೇಕು. ಬೇಕಿದ್ರೆ ಇದನ್ನ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿ. ಸಮಯ ಹೋದ್ರೂ ಪರವಾಗಿಲ್ಲ, ಆದ್ರೆ ಯೋಚನೆ ಮಾಡಿ. ನಂತರ ಆ ಕೆಲಸ ಮಾಡಲು ನಿಮ್ಗೆ ಖುಷಿ ಆಗ್ಬೇಕು ಮತ್ತೆ ಅದರಿಂದ ನಿಮ್ಗೆ ಇನ್ಕಮ್ ಕೂಡ ಬರ್ತಾ ಇರಬೇಕು. ಅಂತಹ ಕೆಲಸವನ್ನು ಆಯ್ಕೆ ಮಾಡಿ. ಮತ್ತೆ ಆ ಕೆಲಸ ಮಾಡುವಾಗ ನಿಮ್ಮನ್ನ ನೀವು ನಾನೊಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಅಂತ ತಿಳ್ಕೊಳ್ಳಿ. ಕ್ಲಿಯರ್ ವಿಷನ್ ಮತ್ತೆ ಕ್ಲಾರಿಟಿ ಒಂದು ನ್ಯಾವಿಗೇಷನ್ ಇದ್ದ ಹಾಗೆ. ಇದು ಯಾವತ್ತೂ ನಿಮ್ಮ ಜೀವನದ ಗುರಿಯಿಂದ ಮತ್ತೆ ಸಕ್ಸಸ್ ಕಡೆ ಹೋಗುವ ದಾರಿಯಿಂದ ನಿಮ್ಮನ್ನ ವಿಚಲಿತಗೊಳಿಸುವುದಿಲ್ಲ. ಪಾಯಿಂಟ್ ನಂಬರ್ 2, ಮ್ಯಾಡ್ನೆಸ್ ಅಥವಾ ಲೈಫ್ ಪರ್ಪಸ್. ನೋಡಿ, ಹುಚ್ಚುತನ ಮತ್ತೆ ಹಠ ಈ ಎರಡು ತುಂಬಾ ದೊಡ್ಡ ಶಕ್ತಿ ಆಗಿರುತ್ತೆ. ಯಾಕಂದ್ರೆ ಯಾವುದೇ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯ ಹಿಂದೆ ಇರುವ ಸೀಕ್ರೆಟ್ ಇದೇ ಹುಚ್ಚುತನ ಮತ್ತೆ ಹಠ ಆಗಿರುತ್ತೆ. ಇದೇ ನಮ್ಮನ್ನ ಎಂತಹದೇ ಪರಿಸ್ಥಿತಿಯಲ್ಲೂ ಸೋಲಲು ಬಿಡೋದಿಲ್ಲ. ಇದೇ ಹುಚ್ಚುತನ ಮತ್ತೆ ಹಠ ಕೆಟ್ಟ ಪರಿಸ್ಥಿತಿಯ ವಿರುದ್ಧ ಹೋರಾಡಲು ನಮಗೆ ಪ್ರೇರಣೆ ನೀಡುತ್ತೆ. ನಮ್ಮಲ್ಲಿ ಮೋಟಿವೇಶನ್ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ನಮ್ಮಿಂದ ಹಗಲು ರಾತ್ರಿ ಕೆಲಸ ಮಾಡಿಸುತ್ತೆ. ಒಬ್ಬ ಬಸ್ ಡ್ರೈವರ್ ಮಗ, ಒಬ್ಬ ಕಿರುತೆರೆಯ ನಟ, ಒಂದು ಟೈಮ್ ನಲ್ಲಿ ಕನ್ನಡದ ನಟರ ಮುಂದೆ ದೂರದವರೆಗೆ ಕಾಣದ ಇವರ ಮುಖ. ಆದರೆ ಇವತ್ತು ಅದೇ ವ್ಯಕ್ತಿ ಕನ್ನಡ ಮಾತ್ರವಲ್ಲ, ದೇಶದ ಟಾಪ್ 1 ನಟರ ಸಾಲಿನಲ್ಲಿ ಬಂದು ನಿಲ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದೆಲ್ಲ ಸಾಧ್ಯ ಆಗಿದ್ದು ಅವರಲ್ಲಿದ್ದ ಹುಚ್ಚುತನದಿಂದ, ಸಾಧಿಸ್ತೀನಿ ಅನ್ನೋ ಹಠದಿಂದ. ಇದೇ ಹುಚ್ಚುತನ ಮತ್ತೆ ಹಠ ಥಾಮಸ್ ಎಲ್ವಾ ಎಡಿಸನ್ ರನ್ನ 1000 ಬಾರಿ ಸೋತ್ರು ಮತ್ತೆ ಪ್ರಯತ್ನ ಮಾಡುವ ಪ್ರೇರಣೆ ನೀಡಿತು. ಆಗ ಥಾಮಸ್ ಎಲ್ವಾ ಎಡಿಸನ್ ಈ ಬಲ್ಬ್ ನ ಆವಿಷ್ಕಾರ ಮಾಡಿದ್ರು. ನಿಮ್ದು ಇಂತಹದೇ ಯಾವುದಾದ್ರೂ ಗೋಲ್ ಅಥವಾ ಪರ್ಪಸ್ ಇದ್ರೆ ಹುಚ್ಚರಾಗಿ ಅದನ್ನ ಪೂರ್ಣಗೊಳಿಸಲು ಇದನ್ನ ಯೋಚಿಸಬೇಡಿ, ಸಕ್ಸಸ್ ನನ್ನ ಬಳಿ ಯಾವಾಗ ಬರುತ್ತೆ ಅಂತ. ಆದ್ರೆ ಇದನ್ನ ಯೋಚಿಸಿ, ಏನೇ ಆದ್ರೂ ನಾ ಸಕ್ಸಸ್ ಬಳಿ ಹೋಗ್ತೀನಿ, ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಅಡೆತಡೆಗಳೇ ಬರಲಿ, ಎಷ್ಟೇ ಸಮಯ ತಗೊಳ್ಳಿ, ನಾನ್ ನಿಲ್ಲೋದಿಲ್ಲ ಅಂತ. ಈ ಮಾತು ಪ್ರತಿದಿನ ನಿಮ್ಮ ಮನಸ್ಸಿಗೆ ನೀವು ಹೇಳ್ತಾ ಇರಿ. ಪಾಯಿಂಟ್ ನಂಬರ್ 3, ಅಡ್ವಾನ್ಸ್ ಗೋಲ್ ಸೆಟ್ಟಿಂಗ್ ಅಂಡ್ ಪ್ಲಾನ್ಸ್. ವಾರನ್ ಬಫೆಟ್ ಹೇಳ್ತಾರೆ, ಒಬ್ಬ ಮೂರ್ಖ ವ್ಯಕ್ತಿ ಯೋಜನೆಗಳಿಲ್ಲದ ಒಬ್ಬ ಬುದ್ಧಿವಂತ ವ್ಯಕ್ತಿಯನ್ನ ಸೋಲಿಸಬಹುದು ಅಂತಾರೆ. ಇದೇ ಮಾತನ್ನ ನೆಪೋಲಿಯನ್ ಹಿಲ್ ತಮ್ಮ ಪುಸ್ತಕ ಥಿಂಕ್ ಅಂಡ್ ಗ್ರೋ ರಿಚ್ ನಲ್ಲೂ ಹೇಳ್ತಾರೆ. ಯಾವುದೇ ಒಂದು ಸ್ಥಳ ಅಥವಾ ಪ್ರದೇಶವನ್ನು ತಲುಪಲು ಅದರ ರೋಡ್ ಮ್ಯಾಪ್ ನಮಗೆ ಗೊತ್ತಿರಬೇಕು, ನಾವು ಹೇಗೆ ಮತ್ತೆ ಯಾವ ಮಾರ್ಗದಿಂದ ಹೋಗಬಹುದು ಅನ್ನೋದು ಗೊತ್ತಿರಬೇಕು ಅಂತಾರೆ. ಯಾಕಂದ್ರೆ ಆವಾಗ್ಲೇ ನಮ್ಮ ಉಪಯೋಗಕ್ಕೆ ಬರುತ್ತೆ ನಮ್ಮ ಪ್ಲಾನಿಂಗ್ಸ್. ಅದಕ್ಕಾಗಿ ನಿಮಗೆ ನಿಮ್ಮ ಗೋಲ್ಸ್ ಅಥವಾ ಪ್ಲಾನಿಂಗ್ಸ್ ಗಳು ಗೊತ್ತಿರಬೇಕು. ಒಂದ್ ವೇಳೆ ನಿಮಗೆ ನಿಮ್ಮ ಗೋಲ್ಸ್ ಗಳು ಗೊತ್ತೇ ಇಲ್ಲ ಅಂದ್ರೆ ಮೊದಲು ಗೋಲ್ ಸೆಟ್ ಮಾಡಿ, ನಂತರ ಅವುಗಳನ್ನ ನೀವು ನಿಮ್ಮ ಪರ್ಸನಲ್ ಡೈರಿನಲ್ಲಿ, ನೋಟ್ಬುಕ್ ನಲ್ಲಿ ಬರೆಯಬೇಕು. ಯಾಕಂದ್ರೆ ನಿಮ್ಗೆ ಏನ್ ಅಚೀವ್ ಮಾಡೋದಿದೆ, ಹೇಗೆ ಅಚೀವ್ ಮಾಡೋದಿದೆ, ಯಾವ ದಿನಾಂಕದಲ್ಲಿ ಅಚೀವ್ ಮಾಡೋದಿದೆ, ಮತ್ತೆ ಅದನ್ನ ಅಚೀವ್ ಮಾಡಲು ಏನೇನು ವರ್ಕ್ ಮಾಡಬೇಕು ಅನ್ನೋದನ್ನ ಬರೆಯಬೇಕು. ಯಾಕಂದ್ರೆ ಗೋಲ್ಸ್ ಗಳನ್ನ ಬರೆಯೋದ್ರಿಂದ, ಅವುಗಳನ್ನ ಪ್ರತಿದಿನ ಓದುವುದರಿಂದ ಮತ್ತೆ ಅದಕ್ಕಾಗಿ ಪ್ರತಿದಿನ ಕೆಲಸ ಮಾಡುವುದರಿಂದ 42% ಅವು ನಿಜ ಆಗುವ ಸಂಭಾವನೆ ಇರುತ್ತೆ ಅಂತೆ. ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಲೈಫ್. ನೋಡಿ, ಸಕ್ಸಸ್ಫುಲ್ ಜನ ತಮ್ಮ ಲೈಫ್ ನ ರೆಸ್ಪಾನ್ಸಿಬಿಲಿಟಿ ತಾವೇ ತಗೊಳ್ತಾರೆ. ತಾನು ಸಕ್ಸಸ್ಫುಲ್ ಆದ್ರೂ ಇಲ್ಲ ಫೇಲ್ಯೂರ್ ಆದ್ರೂ ಅದರ ರೆಸ್ಪಾನ್ಸಿಬಿಲಿಟಿ ತಾವೇ ತಗೊಳ್ತಾರೆ. ಆದ್ರೆ ತಮ್ಮ ತಪ್ಪು ಬೇರೆಯವರ ಮೇಲೆ ಹಾಕೋದಿಲ್ಲ. ತಮ್ಮಿಂದ ಏನೂ ಕೆಲಸ ಆಗದಿದ್ದಲ್ಲಿ ಅಥವಾ ತಮ್ಮಿಂದ ಏನಾದ್ರೂ ತಪ್ಪಾದ್ರೆ ಬೇರೆಯವರಿಗೆ, ದೇವರಿಗೆ, ಇಲ್ಲ ನನ್ನ ಹಣೆ ಬರಹ ಅಂತ ಅಳ್ತಾ ಕೂರೋದಿಲ್ಲ. ಅದೇ ತರ ನೀವು ಕೂಡ ನಿಮ್ಮ ಪರಿಸ್ಥಿತಿ ಅದು ಇವಾಗ ಹೇಗೆ ಇರಲಿ ಅದನ್ನ ಮೊದಲು ಅಕ್ಸೆಪ್ಟ್ ಮಾಡಿ. ಮತ್ತೆ ಇವಾಗ ನಿಮ್ಮ ಕೈನಲ್ಲಿ ಏನಿದೆ ಅದರ ಮೇಲೆ ಫೋಕಸ್ ಮಾಡಿ. ಫಾರ್ ಎಕ್ಸಾಂಪಲ್ ಅಂದ್ರೆ ನಿಮ್ಮ ಕೈನಲ್ಲಿ ಇರೋದು ಹಾರ್ಡ್ ವರ್ಕ್, ಪ್ರಾಕ್ಟೀಸ್, ಡೆಡಿಕೇಶನ್, ಡಿಸಿಪ್ಲಿನ್ ಮತ್ತೆ ಪೇಷನ್ಸ್, ಇವುಗಳ ಮೇಲೆ ಫೋಕಸ್ ಮಾಡಿ. ಮತ್ತೆ ಇವತ್ತಿನಿಂದಲೇ ನಿಮ್ಮ ಜೀವನದ ರೆಸ್ಪಾನ್ಸಿಬಿಲಿಟಿ ನೀವೇ ತಗೊಳ್ಳಿ. ನಿಮ್ಮ ಹಣೆ ಬರಹ ನೀವೇ ನಿರ್ಮಾಣ ಮಾಡ್ಕೊಳ್ಳಿ. ಯಾಕಂದ್ರೆ ಆ ನಂಬಿಕೆ ಬಿಟ್ಟು ಬಿಡಿ. ನಿಮ್ಮನ್ನು ಯಾರಾದ್ರೂ ಬಂದು ಹೆಲ್ಪ್ ಮಾಡ್ತಾರೆ, ನಂದು ಒಂದು ಟೈಮ್ ಬರುತ್ತೆ ಅನ್ನೋ ಆಸೆ ಬಿಟ್ಟು ಬಿಡಿ. ನೋಡಿ, ಜೀವನ ಸಿಗೋದು ಒಂದೇ ಸಲ. ನೀವು ನಿಮ್ಮ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿದ್ದು ಹೀಗೆ ಇರ್ತೀರಾ, ಇಲ್ಲ ಎಲ್ಲವೂ ಸರಿ ಆಗೋವರೆಗೆ
ಬರೋವರೆಗೆ ವೇಟ್ ಮಾಡ್ತಾ ಕೂರ್ತೀರಾ, ಇಲ್ಲ ನಿಮ್ಮ ಜೀವನದ ರೆಸ್ಪಾನ್ಸಿಬಿಲಿಟಿ ನೀವೇ ತಗೊಂಡು ಜೀವನವನ್ನು ಬದಲಿಸಿಕೊಳ್ತೀರಾ? ಏನ್ ಮಾಡ್ತೀರಾ ಅನ್ನೋದನ್ನ ಒಂದ್ಸಲ ಯೋಚನೆ ಮಾಡಿ. ಯಾಕಂದ್ರೆ ಕನ್ನಡಿಯಲ್ಲಿ ಕಾಣುವ ವ್ಯಕ್ತಿ ನಿಮ್ಮ ಜೀವನವನ್ನು ಬದಲಿಸಬಹುದು, ಇಲ್ಲ ಅದೇ ವ್ಯಕ್ತಿ ನಿಮ್ಮ ಜೀವನವನ್ನು ಹಾಳು ಕೂಡ ಮಾಡಬಹುದು. ಆಯ್ಕೆ ನಿಮ್ಮ ಕೈನಲ್ಲಿರುತ್ತೆ. ನಿಮ್ಮ ಜೀವನದ ರೆಸ್ಪಾನ್ಸಿಬಿಲಿಟಿ ನೀವೇ ತಗೊಳ್ತೀರಾ, ಇಲ್ಲ ಬೇರೆಯವರ ಮೇಲೆ ಡಿಪೆಂಡ್ ಆಗಿದ್ದು ಜೀವನ ಬದುಕ್ತೀರಾ ಅನ್ನೋದು. ಪಾಯಿಂಟ್ ನಂಬರ್ 5, ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ಜಸ್ಟ್ ಟೇಕ್ ಆಕ್ಷನ್ಸ್. ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ನಾ ಸರಿಯಾದ ನಿರ್ಧಾರ, ಪರ್ಫೆಕ್ಟ್ ಡಿಸಿಷನ್ ಹೇಗೆ ತಗೊಳ್ಳಿ, ನನ್ನ ಈ ನಿರ್ಧಾರ ತಪ್ಪಾದ್ರೆ ಏನ್ ಮಾಡ್ಲಿ, ಈ ನಿರ್ಧಾರ ಸರಿಯಾಗಿ ಇರುತ್ತಾ ಅಥವಾ ಇಲ್ಲ, ಇಂತಹ ಅನುಮಾನ ಅವಾಗ್ಲೇ ಕಾಡುತ್ತೆ ಯಾವಾಗ ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರೋದಿಲ್ಲ, ಮತ್ತೆ ನಮ್ಗೆ ಎಕ್ಸಾಕ್ಟ್ಲಿ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ನೋಡಿ, ನಿಮ್ಮ ವಿಷನ್ ಕ್ಲಿಯರ್ ಆಗಿದ್ರೆ ನಿಮ್ಗೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಳ್ಳಲು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಯಾವುದೇ ಒಂದು ನಿರ್ಧಾರ ಕೂಡ ಪರ್ಫೆಕ್ಟ್ ಆಗಿರೋದಿಲ್ಲ, ಅದನ್ನ ನಾವು ಪರ್ಫೆಕ್ಟ್ ಮಾಡ್ಬೇಕಾಗತ್ತೆ. ಇದೇ ಮಾತನ್ನ ಸರ್ ರತನ್ ಟಾಟಾ ಕೂಡ ಹೇಳ್ತಾರೆ, ಐ ಡೋಂಟ್ ಬಿಲೀವ್ ಇನ್ ಟೇಕಿಂಗ್ ರೈಟ್ ಡಿಸಿಷನ್, ಐ ಟೇಕ್ ಡಿಸಿಷನ್ ಮೇಕ್ ದೆಮ್ ರೈಟ್. ಅದಕ್ಕೆ ಫೇಲ್ಯೂರ್ ಮತ್ತೆ ರಿಸ್ಕ್ಗೆ ಭಯ ಪಡಬೇಡಿ. ತಮ್ಮ ನಿರ್ಧಾರಗಳ ಮೇಲೆ ಮತ್ತೆ ನಿಮ್ಮ ಮೇಲೆ ನೀವು ನಂಬಿಕೆ ಮಾಡಿ. ಯಾಕಂದ್ರೆ ತಮ್ಮನ್ನು ತಾವು ನಂಬೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಆಕ್ಷನ್ ಗಳನ್ನ ತಗೊಳ್ಳಿ. ನೋಡಿ, ಯಾರು ಕೂಡ ನಿಮ್ಗೆ ಹೇಳೋದಿಲ್ಲ ಇದೇ ಕೆಲಸ ನಿಮ್ಗೆ 100% ಸೂಟ್ ಆಗುತ್ತೆ ಅಂತ. ನೀವೇ ಆಕ್ಷನ್ ಗಳನ್ನ ತಗೊಳ್ಬೇಕಾಗತ್ತೆ. ನೀವೇ ವಿಷಯಗಳನ್ನ ಕಲಿಬೇಕಾಗತ್ತೆ, ಅವುಗಳ ಮೇಲೆ ಕೆಲಸ ಮಾಡಬೇಕಾಗತ್ತೆ, ಟ್ರೈ ಮಾಡಬೇಕಾಗತ್ತೆ. ಯಾಕಂದ್ರೆ ಕೆಲವು ವಿಷಯಗಳಲ್ಲಿ ನೀವು ಗೆಲ್ಲಬಹುದು, ಕೆಲವೊಂದರಲ್ಲಿ ನೀವು ಸೋಲಬಹುದು. ಮತ್ತೆ ಒಂದೇ ವಿಷಯದ ಮೇಲೆ ಕನ್ಸಿಸ್ಟೆನ್ಸಿಯಿಂದ, ಡಿಸಿಪ್ಲಿನ್ ಇಂದ ಕೆಲಸ ಮಾಡಿದಾಗ ಖಂಡಿತ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಆದ್ರೆ ನಿಮಗೆ ನಿಮ್ಮ ಮೇಲೆ ಮತ್ತೆ ನಿಮ್ಮ ಗೋಲ್ಸ್ ಗಳ ಮೇಲೆ, ನಿಮ್ಮ ಕೆಲಸದ ಮೇಲೆ ನಂಬಿಕೆ ಇರಬೇಕು. ಯಾಕಂದ್ರೆ ಇದೇ ಗುಣಗಳು ಸಕ್ಸಸ್ಫುಲ್ ಜನರನ್ನ ಪುಷ್ ಮಾಡುತ್ತೆ ಮುಂದೆ ಹೋಗಲು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅನ್ನೋದನ್ನು ತಿಳಿಸಿ. ಇಂತಹದೇ ವಿಡಿಯೋ ನೋಡಲು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.